ಪಕ್ಷದ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರು ವರಿಷ್ಠರ ಸಭೆಯನ್ನು ಕರೆಯುವಂಥದ್ದು ಮಾಡಿದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು, ಆ ದಿಕ್ಕಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡು ಪಕ್ಷದ ಜೈಬೇರಿ, ಪಕ್ಷದ ಅಭ್ಯರ್ಥಿಗಳ ಜೈಬೇರಿ ಪಡಿಲಿಕ್ಕೋಸ್ಕರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಲಿಕ್ಕೆ ಸಭೆಯನ್ನು ಕರೆಯುವಂಥದ್ದಾಗಿದೆ. ಈ ಸಭೆಯಲ್ಲಿ ಎಲ್ಲ ವರಿಷ್ಠರು ಯಾವ ರೀತಿ ತಯಾರಿಯನ್ನು ಮಾಡಬೇಕು, ಏನೆಲ್ಲ ಕ್ರಮವನ್ನು ವಹಿಸಬೇಕು, ಏನನ್ನು ಮಾಡಬೇಕು ಅನ್ನುವಂಥ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಸಲಹೆಗಳನ್ನೆಲ್ಲ ಪಡ್ಕೊಂಡು ಸಂಪೂರ್ಣವಾಗಿ ಬರುವಂಥ ಲೋಕಸಭಾ ಚುನಾವಣೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಿತ್ರ ಪಕ್ಷವಾದಂಥ JDSನು ಒಳಗೊಂಡು ಎಲ್ಲ ಸಮನ್ವಯಗಳನ್ನು ತಂದು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಇದಕ್ಕೆ ಎಲ್ಲ ವರಿಷ್ಠರು ಸಹಕಾರವನ್ನು ಕೊಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ತಿಳಿಸುವಂಥದ್ದಾಗಿದೆ. ಅದರ ಬಗ್ಗೆ ಕೇಂದ್ರದ ವರಿಷ್ಠರನ್ನು ಈ ವಿಚಾರದಲ್ಲಿ ಗಮನವಹಿಸಿ ಅವ್ರಿಗೇನು ಸಲಹೆಯನ್ನು ಕೊಟ್ಟು ಅವ್ರಿಗೆ ತಿಳಿಸುವಂಥದ್ದು, ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದನ್ನ ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ನಿರ್ಣಯವನ್ನು ವರಿಷ್ಠರಿಗೆ ತಿಳಿಸಿ, ವರಿಷ್ಠರ ಮೂಲಕ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಅವರನ್ನು ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರ ಇಂಥ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡದ ರೀತಿಯಲ್ಲಿ ವರಿಷ್ಠರ ಮೂಲಕ ಮಾತುಕತೆ ಮಾಡಿಸುವಂಥದ್ದಾಗಿದೆ. ಈಗ ಮಾತಾಡಿರೋದು ಮನವೊಲಿಕೆ ಅಷ್ಟೇ. ಅದಕ್ಕೆ ಸಭೆಯಲ್ಲಿ ನಿಶ್ಚಯ ಮಾಡುವಂಥದ್ದು ವರಿಷ್ಠರ ಗಮನಕ್ಕೆ ತಂದು ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಒಲಿಸ್ಕೊಂಡು ವಿಶ್ವಾಸದಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗುವಂಥ ಒಗ್ಗಟ್ಟು. ಅದು ಈಗ ಏನಂದರೆ ಒಗ್ಗಟ್ಟಿನ ಮಂತ್ರ ನಮ್ಮಲ್ಲಿರೋದೇನು ಅಂದರೆ ಒಗ್ಗಟ್ಟಿನ ಮಂತ್ರ, ಒಂದೇ ಗುರಿ. ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ಭಾಳ ದೊಡ್ಡ ಬಹುಮತದಲ್ಲಿ 100ಕ್ಕೆ 100, ಕಳೆದ ಬಾರಿ 26 ಗೆದ್ದಿದ್ದೀವಿ, ಈ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲೂ 28ಕ್ಕೆ 28 ಗೆಲ್ಲಬೇಕು ಅನ್ನುವಂಥ ಸ್ಪಷ್ಟ ಗುರಿ ಇಟ್ಕೊಂಡು 100% ಸ್ಟ್ರೈಕ್ ರೇಟ್ ಇರಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡಬೇಕು ಅಂತ ಎಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡೋಂಥದ್ದಾಗುತ್ತೆ. ಇಡೀ ನಾಡಿನಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ನಾಡಿನ ಅಸ್ಮಿತೆ ಮತ್ತು ಭಾಷ್ಯದ ವಿಚಾರದಲ್ಲಿ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡಂಥದ್ದಾಗಿದೆ. ಇವತ್ತೇನು ಕಾನೂನಿನ ಪ್ರಕಾರವಾಗಿ 60% ಯಾವುದೇ ಬೋರ್ಡ್ಗಳಲ್ಲೂ 60% ಕನ್ನಡದ ಬಳಕೆ ಆಗಬೇಕು ಅನ್ನುವಂಥ ಕಾನೂನೇನಿದೆಯೋ ಅದು ಪರಿಪಾಲನೆ ಆಗಬೇಕು. ಆದರೆ ಯಾರೂ ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದಾಗಬೇಕಿತ್ತು. ಇವತ್ತು ಸರ್ಕಾರ ಆಡಳಿತ ಇರಬೇಕಾದ್ರೆ ಈ ರೀತಿ ಕಾನೂನನ್ನ ಕೈಗೆ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ, ಒಳ್ಳೆಯ ಸಂದೇಶ ಕೊಟ್ಟಂತಾಗಲ್ಲ. ಎಲ್ಲ ಒಂದು ಕಡೆ ಅವ್ಯವಸ್ಥೆ, ನಮ್ಮ ನಾಡು ಶಾಂತಿಗೆ ಹೆಸರುವಾಸಿಯಾಗಿರೋದು, ಸೌಹಾರ್ದತೆಗೆ ಹೆಸರುವಾಸಿಯಾಗಿರೋದು. ಹಾಗಾಗಿ ಯಾರು ಕಾನೂನನ್ನು ಕೈಗೆ ತಗೋಬಾರ್ದು. ನಾಡಿನ ಭಾಷೆ, ನೆಲ ಜಲ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮನಸ್ಸು, ಒಂದೇ ಉದ್ದೇಶ. ನಾಡಿನಲ್ಲಿ ಎಲ್ಲ ಕಡೆ ಕನ್ನಡ ಬಳಕೆ ಎಲ್ಲ ಕಡೆ ಆಗಬೇಕು, ಅದಕ್ಕೆ ಉತ್ತೇಜನ ಸಿಗಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲುವನ್ನು ತಗೊಳ್ಳುವಂಥದ್ದಾಗುತ್ತೆ. ಮತ್ತು 60% ಏನು ನಾಮಫಲಕದಲ್ಲಿ ಕಡ್ಡಾಯವಾಗಿ ಅದು ಬಳಕೆ ಆಗಬೇಕು ಮತ್ತು ಭಾಷೆ ಬಳಕೆ ಆಗಬೇಕು, ಭಾಷೆಗೆ ನಂಬರ್ 1 ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ನಿಲುವು. ಏನಿಲ್ಲ, ಹೀಗೆ ಸನ್ಮಾನ್ಯ ಅಶೋಕ್ ಅವ್ರ ಜೊತೆ ನೆನೆ ಚರ್ಚೆ ಮಾಡ್ತಿರ್ಬೇಕಾದ್ರೆ, ಬಸವರಾಜ ಬೊಮ್ಮಾಯಿ ಅವರು ಇರಬೇಕಾದ್ರೆ, ಇವತ್ತೆಲ್ಲ ಒಂದು ಕಡೆ ರಾಜಕೀಯವಾಗಿ ಚುನಾವಣೆಯಿಂದ ನಿವೃತ್ತಿಯನ್ನು ಇದ್ದೀನಿ ಅಂತ ಸದಾನಂದ ಗೌಡರು ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಅಶೋಕ್ ಅವರು, ಪ್ರತಿಪಕ್ಷ ನಾಯಕರು, ಇಲ್ಲ ನೀವು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು,
ಬರೋವಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದು. ಹಾಗಾಗಿ ಅವರು ತಕ್ಷಣ ಯಾವುದಕ್ಕೂ ಒಪ್ಪಿಲ್ಲ. ಪಕ್ಷ ತೊಗೊಂಡ್ರೆ ನಿಲುವಿಗೆ, ಆ ನಿಲುವಿಗೆ ನಿಮ್ಮ ಸಹಮತ ಇರಲಿ, ನೀವೇನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿಲ್ಲ, ಪಕ್ಷ ತಗೊಳ್ಳೋಂಥ ನಿರ್ಧಾರವನ್ನು ಗೌರವಿಸಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸ್ತದಾಗಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಗಿರೋ ವಿಚಾರ ಇಷ್ಟು, ಈಗಿರೋ ಚರ್ಚೆ ಇಷ್ಟು. ಏನು ಚರ್ಚೆ? ಇನ್ನೂ ನೀವು ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಮೊದಲನೇದಾಗಿ ಸದಾನಂದಗೌಡರನ್ನ ಒತ್ತಾಯ ಮಾಡೋವಂಥದ್ದಿತ್ತು. ಅದನ್ನು ವರಿಷ್ಠರು ಎಲ್ಲ ನಾಯಕರುಗಳು ಆ ಭಾವನೆ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡು ಅವ್ರನ್ನ ತಿಳಿಸುವಂಥದ್ದು, ಒತ್ತಾಯ ಮಾಡೋವಂಥದ್ದು ಮಾಡಿದ್ದಾರೆ. ಹಾಗಾಗಿ ಬೇರೆ ಬೇರೆ ಪ್ರಕ್ರಿಯೆ, ಪ್ರತಿಕ್ರಿಯೆ, ಇನ್ನೊಂದು ಮತ್ತೊಂದು ಡೈಮೆನ್ಷನು, ಆ ಡೈಮೆನ್ಷನು ಅವೆಲ್ಲ ನೆಕ್ಸ್ಟು. ಫಸ್ಟು ಸದಾನಂದಗೌಡರು, ಅದಾದಮೇಲೆ ಏನು ಅನ್ನೋಂಥದ್ದು, ಏನಾಗಬೇಕು, ಏನು ಬಿಡಬೇಕು ಅನ್ನೋಂಥದ್ದು ಇಲ್ಲಿ ಸ್ಥಳೀಯವಾಗಿ ನಿಶ್ಚಯ ಮಾಡೋಂಥದ್ದಾಗುತ್ತೆ. ಪಕ್ಷದಲ್ಲಿ ಒಂದು ಅಘೋಷಿತ ನಿಯಮ ಇತ್ತು, 75 ವರ್ಷ ಆದವರಿಗೆ ಟಿಕೆಟ್ ಇಲ್ಲ, ಅದನ್ನೆಲ್ಲ ಈಗ ಬ್ರೇಕ್ ಮಾಡೋಂಥ ಪರಿಸ್ಥಿತಿ ಇದೆಯಾ? ಅನಿವಾರ್ಯ ಕಾರಣಕ್ಕಾಗಿ ದೇಶದ ಪರಿಸ್ಥಿತಿ ನೋಡಿದಾಗ ಬೇರೆ ಬೇರೆ ಕಡೆ ಆಗಿದೆ. ಅದಕ್ಕಾಗಿ ಕಾಲಕ್ಕೂ ಬದಲಾವಣೆ ಆಗ್ತಿರುತ್ತೆ. ವರಿಷ್ಠರು ಏನು ನಿಶ್ಚಯ ಮಾಡ್ತಾರೋ, ಪಾರ್ಲಿಮೆಂಟ್ರಿ ಬೋರ್ಡ್ ಅವರು ಏನು ನಿಶ್ಚಯ ಮಾಡ್ತಾರೋ, ಆ ಪಾರ್ಲಿಮೆಂಟ್ರಿ ಬೋರ್ಡ್ ನಿಶ್ಚಯ ಮಾಡೋ ಪ್ರಕಾರವಾಗಿ ಒಂದು ಮಾನದಂಡ ಇಟ್ಕೊಂಡು ಮಾಡೋಂಥದ್ದಾಗುತ್ತೆ. ಆ ಮಾನದಂಡ ಪ್ರಕಾರವಾಗಿ ಎಲ್ಲರೂ ಸಹಮತದಿಂದ ಒಗ್ಗಟ್ಟಿನಿಂದ ಮಾಡೋವಂಥದ್ದಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.